ಎಕ್ಸಿಟ್ ಪೋಲ್ ಅಂತೂ ನೋಡಿದಿರಿ. ಎಲ್ಲ ಎಕ್ಸಿಟ್ ಪೋಲ್ ಅಲ್ಲೂ ಕೂಡ ಒಂದೇ ಹೆಸರು, ಮತ್ತೊಮ್ಮೆ ಮೋದಿ ಅನ್ನುವಂಥದ್ದು. ಯಾಕೆ ಮತ್ತೊಮ್ಮೆ ಮೋದಿ? ಮತ್ತೊಮ್ಮೆ ಮೋದಿ ಅನ್ನೋದಕ್ಕಿಂತ ನ್ಯಾಯ ಮೋದಿ, ಅನ್ಯಾಯ ಬೇರೆ ಇದೆ. ಈಗ ನಿಮಗೆಲ್ಲ ಗೊತ್ತಿದೆ, ಈಗ ಗ್ಯಾರಂಟಿ ಅನ್ನೋದನ್ನ ಗ್ಯಾರಂಟಿ ಚಾನಲ್ನವ್ರು ಬಂದಿದ್ದಾರೆ. ಗ್ಯಾರಂಟಿಯಿಂದ ಇಲ್ಲಿ 136 ಸೀಟ್ ಬಂದಿದೆ. ಆದರೆ ನಮ್ಮ ದೇಶದಕ್ಕಿಂತ ಇಲ್ಲಿ ನಡೆದಂಥ ಒಂದು ಕರ್ನಾಟಕ ಚುನಾವಣೆಯಲ್ಲಿ ಗ್ಯಾರಂಟಿಗೋಸ್ಕರ ಮತ ಹಾಕ್ಬಿಟ್ಟಿದ್ದಾರೆ. ಇದು ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳಿದ್ದಾರೆ ಅನ್ನೋದು ಮರೆತುಬಿಟ್ಟಿದ್ದಾರೆ. ನಮ್ಮ ಇಲ್ಲಿ ರಾಜ್ಯದ ಜನಗಳು, ನಮ್ಮ ಅಕ್ಕ ತಂಗಿರಿರ್ಬೋದು, ಅಣ್ಣ ತಮ್ಮದಿರಿರ್ಬೋದು, ಬಂಧು ಬಾಂಧವರಿರ್ಬೋದು, ಇವರೆಲ್ಲ ತಿಳ್ಕೊಬೇಕು. ಇಲ್ಲಿ ಏನಾಗಿದೆ, ಹೆಣ್ಮಕ್ಳಿಗೋಸ್ಕರ ಈ ಸರ್ಕಾರ ಇದೆ ಅನ್ನೋ ಮಟ್ಟದಲ್ಲಿ ತೀರ್ಮಾನ ತೊಗೊಂಡಿದ್ದಾರೆ. ಇದು ತಪ್ಪು. ಈ ದೇಶಕ್ಕೋಸ್ಕರ ತೀರ್ಮಾನ ತೊಗೋಬೇಕು. ಈ ದೇಶದಲ್ಲಿ ನಮಗೆಲ್ಲ ಒಂದು ಆಸ್ತಿನ ಕೇಂದ್ರ ಸರ್ಕಾರ ನ್ಯಾಯಯುತವಾಗಿ ನಡೆಸಿ ಆಸ್ತಿನ ಗಳಿಸೋಕ್ಕೆ ಅವಕಾಶ ಮಾಡಿಕೊಡ್ತಾ ಐತೆ. ನಾವೆಲ್ಲ ಚೆನ್ನಾಗಿ ಇವತ್ತಿನ ದಿನ ನೇರವಾಗಿ ಈ ದೇಶದಲ್ಲಿ ಬದುಕಬೇಕು, ಬಾಳಬೇಕು, ನಮ್ಮ ಕೆಚ್ಚೆದೆಯಿಂದ ಹೋರಾಟ ಮಾಡಬೇಕು ಅಂದ್ರೆ ಆ 56 ಇಂಚ ಎದೆ ಇರುವಂಥ ನ್ಯಾಯಯುತವಾದಂಥ ವ್ಯಕ್ತಿ ಮೋದಿ. ಅವ್ರಿಗೋಸ್ಕರ ನಾವು ಈ ಒಂದು ಪ್ರಕ್ರಿಯೆಯನ್ನು ನಾವು ಕರ್ನಾಟಕದಿಂದ ಆರಂಭಿಸಬೇಕು ಅಂತ ನಾನು ಇಷ್ಟಪಡ್ತೀನಿ. ಸರ್, ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಏನು ಸೀಟ್ ಗೆದ್ದಿದ್ವಿ, ಬಟ್ ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಅಷ್ಟು ಸೀಟ್ ಗೆಲ್ಲಿಕ್ಕಿಲ್ಲ ಅನ್ನುವಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದರೆ ಇವರ ಕಾಂಗ್ರೆಸ್ ಗ್ಯಾರಂಟಿಗಳು ಮ್ಯಾಜಿಕ್ ಮಾಡುತ್ತೆ. ಕಾಂಗ್ರೆಸ್ ಗ್ಯಾರಂಟಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮ್ಯಾಜಿಕ್ ಮಾಡಿತ್ತು, ಬಹುಮತದಿಂದ ಗೆದ್ದು ಬಂದಿದ್ವಿ. ಈ ಸರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ನಾವು ಡಬಲ್ ಡಿಜಿಟ್ ಇದರಲ್ಲಿ ಗೆಲ್ತೀವಿ ಅಂತ ನಾಯಕರು ಹೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ನಿಲುವು? ನಾಳೆ ಎಕ್ಸಿಟ್ ಪೋಲ್ ಇದೆ. ಎಕ್ಸಿಟ್ ಪೋಲ್ ಅನ್ನೋದಕ್ಕಿಂತ ನಾಳೆ ಎಕ್ಸಿಟ್ ಪೋಲ್ ಇಲ್ಲ, ನಾಳೆ ಡೈರೆಕ್ಟ್ ಆಗಿ ರಿಸಲ್ಟ್ ಇದೆ. ಇವತ್ತು ಎಕ್ಸಿಟ್ ಪೋಲ್, ನಾಳೆ ರಿಸಲ್ಟ್ ಇದೆ. ಅದಕ್ಕಿಂತ ಮುಖ್ಯವಾಗಿ 1-2 ಸೀಟ್ ಎಕ್ಸ್ಟ್ರಾ ಬರ್ಬೋದು. ಅಷ್ಟು ಬಿಟ್ರೆ ಇವರು ಡಬಲ್ ಡಿಜಿಟ್ ತಗೊಳ್ಳೋವಂಥ ಆ ಯೋಗ್ಯತೆಯೂ ಇಲ್ಲ, ಅದು ಒಂದು ಗ್ಯಾರಂಟಿನೂ ಅಲ್ಲ. ಈ ಗ್ಯಾರಂಟಿ ಇಲ್ಲಿ ಮಾತ್ರ ನಡೆಯಿತು. ಇವ್ರಿಗೆ ಗೊತ್ತಾಗಿದೆ ಇಷ್ಟು ದಿನದ 1 ವರ್ಷ ಇವ್ರದ್ದು ಮೊನ್ನೆ ಕಳೀತು. 1 ವರ್ಷದಲ್ಲಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಈ ಸರ್ಕಾರ ಅನ್ನೋದು ಈ ಜನಗಳಿಗೆ ಗೊತ್ತಾಗಿದೆ. ಹಾಗಾಗಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಈ ಗ್ಯಾರಂಟಿ ವಿಷಯದ ಬಗ್ಗೆ ಈಗ ಎಲ್ಲ ತಿಳುವಳಿಕೆ ಬಂದು ಜನಗಳಿಗೆ ಇದನ್ನು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈ ಗ್ಯಾರಂಟಿ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ, ಈ ದೇಶ ಉಳಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡೋಣ. ಇದು ಸುಮಾರು ಸಾವಿರಾರು ವರ್ಷಗಳಿಂದ ಮೊದಲನೇದು ಭಾರತ. ಈ ಭಾರತ ದೇಶದಲ್ಲಿ ನ್ಯಾಯಯುತವಾಗಂಥ ಇಲ್ಲೇನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಚಿಂತನೆ ಮಾಡುವಂಥ ಜನಗಳೆಲ್ಲ ಉಟ್ಕೊಂಡಿದ್ದಾರೆ. ಈಗ ಪ್ರತಿಯೊಬ್ಬರೂ ಚಿಂತೆ ಮಾಡುವಂಥ ಇದು ಬಂದಿದೆ, ನಾಲೆಡ್ಜ್ ಇದೆ. ಎಲ್ಲ ನಮ್ಮ ದೇಶದ ಜನಗಳಿಗೆ ಈಗ ನಾಲೆಡ್ಜ್ ಇದೆ. ನ್ಯಾಯಕ್ಕೋಸ್ಕರ ನಮ್ಮನ್ನು ಈಗ ಆಳೋ ಜನಗಳೆಲ್ಲ ನಮ್ಮ ಸೇವೆ. ಈಗ ನಮ್ಮ ಮೋದಿಯವರು ಈ ಪಕ್ಷಾತೀತವಾಗಿ ವಿಷಯದಲ್ಲಿ ಚರ್ಚೆ ಬೇಡ. ಮೋದಿಯವರು ನಾವು ಇಲ್ಲಿ ಜನಸೇವಕರಾಗಿ ನಾನು ದುಡಿತೀನಿ, ನಿಮಗೋಸ್ಕರ ನಾನು ಏನು ಬೇಕಾದ್ರೆ ತ್ಯಾಗ ಮಾಡ್ತೀನಿ ಅಂಥ ಜನಗಳು ತುಂಬ ಅಪರೂಪ. ಹಾಗಾಗಿ ಮೋದಿ ಇನ್ನೊಮ್ಮೆ ಬರಬೇಕು, ಮತ್ತೊಮ್ಮೆ ಬರಬೇಕು. ಅವರಿಂದ ಈ ದೇಶದ ಬಗ್ಗೆ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಅನ್ನೋದು ನಮ್ಮೆಲ್ಲ ಅಭಿಪ್ರಾಯ. ಮತ್ತೊಮ್ಮೆ ಈ ಬಾರಿ ಏನು ನಾಳೆಯ ಫಲಿತಾಂಶ ಬಂದ ನಂತರ ಪ್ರಮಾಣ ವಚನ ಸ್ವೀಕರಿಸೋದು ಖಡಾಖಂಡಿತವಾಗಿ 9ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದರಲ್ಲಿ ಕರ್ನಾಟಕದಲ್ಲೂ ನಮಗೆ ಒಳ್ಳೆ ಅವಕಾಶಗಳು ಸಿಗ್ತೇವೆ ಅಂತ ನಾನು ಅಂದ್ಕೊಂಡಿದ್ದೀನಿ. 100% ಹೆಚ್ಚಿನ ಮತದಿಂದ, ಕಳೆದ ಸರಿಗಿನ್ನ ಹೆಚ್ಚಿನ ಸಂಖ್ಯೆಯಿಂದ ಮೋದಿಗೆ ನಮ್ಮ ಜನಗಳೆಲ್ಲ ಬೆಂಬಲಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಚುನಾವಣೋತ್ತರ ಸಮೀಕ್ಷೆ ಬಂದಾಗಿದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಯಾಕೆ ಚುನಾವಣೋತ್ತರ ಸಮೀಕ್ಷೆ ಫುಲ್ಲಾಗಿ ಮತ್ತೆ ಕಳೆದ ಬಾರಿಗೆ ಲೆಕ್ಕಾಚಾರಕ್ಕಿಂತ ಈ ಬಾರಿ ಲೆಕ್ಕಾಚಾರ ಜಾಸ್ತಿನೇ ತೋರಿಸ್ತಾ ಇದೆ? NDA, BJPನೇ ಮತ್ತೊಮ್ಮೆ ಮೋದಿ ಅನ್ನುವಂಥ ಅಲೆ ಕೇಳಿ ಬರ್ತಾ ಇದೆ. ಯಾಕೆ ಮತ್ತೊಮ್ಮೆ ಮೋದಿ? ಸರ್, ಜನಕ್ಕೆ ಈ ಕಾಂಗ್ರೆಸ್ ಮೇಲೆ ಇರುವಂತಹ ಒಂದು ಪ್ರಾಬ್ಲಮ್ ಇದೆ ಸರ್. ಕಾಂಗ್ರೆಸ್ ಏನಾಗಿದೆ ಅಂದರೆ ಫ್ಯಾಮ್ಲಿನೇ ಮಾಡ್ತಾರೆ. ಇವತ್ತು ಇತ್ತೀಚೆಗೆ ನೋಡಿ, ಅವ್ರು MP ಎಲೆಕ್ಷನಲ್ಲಿ ಮಾಡ್ಬೇಕಾದ್ರೆ ಯುವಕರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಬಟ್ ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ಅವ್ರ ಮಕ್ಕಳಿಗೆ, ಅವ್ರ ಅಳಿಯಂದರಿಗೆ, ಅವರ ತಮ್ಮಂದಿರಿಗೆ, ಇವರ ಫ್ಯಾಮ್ಲಿಗೇ ಕೊಟ್ಟಿದ್ದಾರೆ. ಇದು ಒಂದು ಫ್ಯಾಮಿಲಿ ಅಜೆಂಡಾ ಆಗ್ಬಿಟ್ಟಿದೆ. ಇದು ಕಾಂಗ್ರೆಸ್ದು ಒಂದು ಫ್ಯಾಮಿಲಿ ಅಜೆಂಡಾ ಆಗಿದೆ. ಈ ಫ್ಯಾಮಿಲಿ ವಿರೋಧವಾಗಿ ಜನ ಇದ್ದಾರೆ ಈಗ. ಓಕೆ, ನೆಹರು ಬಂದರು, ಇಂದಿರಾ ಗಾಂಧಿ ಬಂದರು, ರಾಜೀವ್ ಗಾಂಧಿ ಬಂದರು, ಸೋನಿಯಾ ಗಾಂಧಿ ಬಂದರು, ಆಮೇಲೆ ಅವ್ರ ಮಗ ರಾಹುಲ್ ಗಾಂಧಿ. ಇದು ಒಂದು ಫ್ಯಾಮಿಲಿ ತಲಾಂತರ ಆ ಕಾಂಗ್ರೆಸ್ಸಿಗೆ ಅಂಟಿರುವಂಥ ಒಂದು ಕಾಯಿಲೆ ಆಗ್ಬಿಟ್ಟಿದೆ. ಈ ಕಾಯಿಲೆ ವಿರುದ್ಧವಾಗಿ ಜನ ಈಗ ಎದ್ದಿದ್ದಾರೆ ಸರ್. ಇದು ಒಳ್ಳೆಯ ಇದು ಸರ್. ಇದು ಮೋದಿ ಬರ್ತದೆ, ತುಂಬ ಸಂತೋಷದ ವಿಷಯ. ಅವರೇ ಬರಬೇಕು ಅಂತ ನಾವು ನಾಳೆ ಫಲಿತಾಂಶ ಬಂದ ನಂತರ ಪ್ರಧಾನಿ ಆಗೋರು ನರೇಂದ್ರ ಮೋದಿ ಅವರೇ ಅಂತ ಹೇಳ್ತಿದ್ದೀರಾ ನೀವು? ಸರ್, ಅವರೇ ಒಪ್ಕೊಂಡಿದ್ದಾರೆ. ಈಗ
ಈ 5 ವರ್ಷ ಕಂಪ್ಲೀಟ್ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮುಂದಿನ 5 ವರ್ಷ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೇಲೆ ನಾನು ಮೋದಿರವ್ರಿಗೂ ಮೋದಿನೇ ಅಂತಾನು ಎಲ್ಲ BJP ಅವರು ಒಪ್ಕೊಂಡಿದ್ದಾರೆ, ಇಡೀ ಜನತೆ ಒಪ್ಕೊಂಡಿದ್ದಾರೆ ಸರ್. ಸರಿ, ಕಾಂಗ್ರೆಸ್ ಹೇಳುತ್ತೆ ನೀವು ಎಕ್ಸಿಟ್ ಪೋಲ್ ಎಲ್ಲ ನಂಬೇಡ್ರಿ, ಎಕ್ಸಿಟ್ ಪೋಲ್ ಏನು ಬೇಕಾದರೂ ಆಗ್ಬೋದು, ಎಕ್ಸಿಟ್ ಪೋಲ್ನ ವಿರುದ್ಧವಾಗಿಯೂ ನಾವು ಗೆಲ್ತೀವಿ, 200 ಕ್ರಾಸ್ ಮಾಡ್ತೀವಿ ನಾವು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ನಾವು ಅದಕ್ಕಿಂತ ಜಾಸ್ತಿ ಸೀಟನ್ನು ನಾವು ತಗೋತೀವಿ ಅಂತ ಹೇಳ್ತಿದ್ರೆ, ಇದಕ್ಕೇನು ಹೇಳ್ತೀರಾ ನೀವು? ಸರ್ ಅದು ಅವರ ನಂಬಿಕೆ, ಅದು ಅವ್ರ ನಂಬಿಕೆಗೆ ನಾವೇನು ಪ್ರಶ್ನೆ ಮಾಡೋಕ್ಕಾಗಲ್ಲ ಏನು. ಬಟ್ ಜನರ ತೀರ್ಪು ಬೇರೆ ಇದೆ ಸರ್. ಜನರ ತೀರ್ಪು ಯಾವತ್ತು ಮೋದಿ ಕಡೆ ಇದೆ, ಮೋದಿನೇ ಬರ್ತಾರೆ ಅನ್ನೋದು ಪ್ರತಿಯೊಬ್ಬರು ಕೇಳಿ. ಸರ್ ಇವತ್ತು ಪ್ರೈಮ್ ಮಿನಿಸ್ಟರ್ ಅಂತಂದರೆ ಫಸ್ಟ್ ಯಾರಂತ ಕೇಳ್ತಾ ಇರಲಿಲ್ಲ ಸರ್. ಪ್ರೈಮ್ ಮಿನಿಸ್ಟರ್ ಈಗ ಇದಕ್ಕೆ ಮುಂದೆ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಒಂದು ಬರ್ತಾರೆ, ಒಂದು ಭಾಷಣ ಮಾಡ್ತಾರೆ, ಅದು ಫಾರಿನ್ ಹೋಗ್ತಾರೆ, ಅದ್ರ ಬಗ್ಗೆ ಯಾರು ಕೇರ್ ಮಾಡ್ತಾ ಇರಲಿಲ್ಲ. ಇವತ್ತು ಪ್ರೈಮ್ ಮಿನಿಸ್ಟರ್ ಡೇ ಬೈ ಡೇ ಏನು ಮಾಡ್ತಾ ಇದ್ದಾರೆ, ಹೆಂಗೆ ಇದ್ದಾರೆ ಅನ್ನೋದು ಪ್ರತಿಯೊಂದು ಜನರ ಬಾಯಿ ಮಾತಾಗಿದೆ ಸರ್. ಈ ಬಾಯಿ ಮಾತಾಗಿರೋದು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್. ಓಕೆ, ಈ 10 ವರ್ಷಗಳಲ್ಲಿ ಈ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡುವಂಥ ಒಂದು ಕಾನ್ಸೆಪ್ಟ್ ಬಂದಿರೋದು ಇವಾಗ. ಅದಕ್ಕೆ ಮುಂಚೆ ಪ್ರೈಮ್ ಮಿನಿಸ್ಟರ್ ಇದ್ದಾರಾ ಇಲ್ವೋ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಬಂದರೆ ಯಾಕೆ ಬರ್ತಾನೆ ಗೊತ್ತಿರಲಿಲ್ಲ, ಯಾಕೆ ಹೋಗ್ತಾರೆ ಅಂತ ಗೊತ್ತಾ ನಾವು ಕೇಳ್ತಾನೆ ಇರಲಿಲ್ಲ. ಅಂಥ ಪ್ರೈಮ್ ಮಿನಿಸ್ಟರ್ಗಳೇ ಇದ್ದರು. ಬಟ್ ಈಗಿರೋ ಪ್ರೈಮ್ ಮಿನಿಸ್ಟರ್ ಹಂಗಲ್ಲ ಸರ್, ವಿಶ್ವನಾಯಕ ಇದ್ದಾನೆ. ಇಡೀ ಜಗತ್ತೇ ಅವ್ರನ್ನ ಬಂದು ಕೊಂಡಾಡ್ತಾ ಇದೆ. ವರ್ಲ್ಡಲ್ಲಿ ಎಲ್ಲಿ ಹೋದ್ರು ಸರ್, ಆ ಮೋದಿಯಿಂದ ಒಬ್ಬರಿಂದ ಇವತ್ತು ಇಂಡಿಯನ್ಸ್ ಎಲ್ಲರಿಗೂ ಒಂದು ಹೆಮ್ಮೆ ಬಂದಿದೆ ಸರ್. ಯಾವುದೇ ದೇಶಕ್ಕೆ ಹೋದ್ರು ಓ ಮೋದಿ ಇರುವಂಥ ದೇಶದವರ ಅಂತ ಹೇಳುವಂಥ ಮಟ್ಟಕ್ಕೆ ಬಂದಿದೆ. ಆ ಹೆಮ್ಮೆನ ತಂದುಕೊಟ್ಟವರು ನರೇಂದ್ರ ಮೋದಿಜಿ. ಓಕೆ, ಅಂದರೆ ಜಗತ್ತಿನಾದ್ಯಂತ ನಮ್ಮ ದೇಶವನ್ನು ಗುರುತಿಸೋಕ್ಕೆ ಅಥವಾ ಅಭಿವೃದ್ಧಿ ಕೆಲವೊಂದಿಷ್ಟು ಕಾರ್ಯಗಳು ಗುರುತಿಸೋಕ್ಕೆ ನರೇಂದ್ರ ಮೋದಿಯವರೇ ಮೂಲ ಕಾರಣ ಅಂತ ಹೇಳ್ತಿದ್ದೀರಾ. ಸರ್, ಇವಾಗ ನಮ್ಮದು ಗ್ಯಾರಂಟಿ ನ್ಯೂಸ್, ನಮ್ಮದು ಮೋದಿ ಗ್ಯಾರಂಟಿನೂ ಅಲ್ಲ, ಕಾಂಗ್ರೆಸ್ ಗ್ಯಾರಂಟಿನೂ ಅಲ್ಲ, ನಿಖರವಾದಂಥ ಸುದ್ದಿಯ ಗ್ಯಾರಂಟಿ ನಮ್ಮದು. ಬಟ್ ಈ ಗ್ಯಾರಂಟಿ, ಈ ಏನು ಕಾಂಗ್ರೆಸ್ನ ಗ್ಯಾರಂಟಿ ಕರ್ನಾಟಕದಲ್ಲಿ ಮ್ಯಾಜಿಕ್ ಮಾಡ್ತಿದೆಯಾ? ಕಳೆದ ಚುನಾವಣೆಯಲ್ಲಿ ಗೆದ್ದಂಥ ಸೀಟ್ಗಳು ಈ ಬಾರಿ BJPಗೆ ಸಿಗಲ್ಲ, ಯಾಕಂದರೆ ಇಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಕೆಲಸ ಮಾಡುತ್ತೆ. ಇಲ್ಲಿ 5 ಗ್ಯಾರಂಟಿಗಳು ಏನು ಕೆಲಸ ಮಾಡುತ್ತೆ, ಅದು 6ನೇ ಗ್ಯಾರಂಟಿ ಏನಂದರೆ ನಾವು ಈ ಸರಿ ಲೋಕಸಭೆಯಲ್ಲಿ ಗೆಲ್ತೀವಿ ಅನ್ನುವಂಥ ಗ್ಯಾರಂಟಿ. ಅದಕ್ಕೇನು ಹೇಳ್ತೀರಾ? ಕಡಿಮೆ ಆಗ್ಬೋದಾ ಸೀಟು ಕರ್ನಾಟಕದಲ್ಲಿ? ಸರ್, ಗ್ಯಾರಂಟಿಗಳನ್ನ ಇಟ್ಕೊಂಡು ಫಸ್ಟು ಆಂಟಿ ಇನ್ಕಂಬೆನ್ಸಿ ಅಂತ ಹೇಳ್ತಾರೆ. BJP ಮೇಲೆ ಒಂದು ಕಡೆ ಇತ್ತು, ಇವರು ಒಂದು ಕಡೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು, PCM ಮಾಡಿದ್ರು, 40% ಮಾಡು, ಇದೆಲ್ಲ ಒಂದು ಗಿಮಿಕಿ ಕೊಟ್ಟಿದ್ರು. ಆ ಜೊತೆಗೆ ಈ ಫ್ರೀ ಗಿಫ್ಟ್ ಕೊಡ್ತೀನಿ ಅಂತ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಬಟ್ ಅದು MP ಎಲೆಕ್ಷನ್ ಅದು ವರ್ಕೌಟ್ ಆಗಲ್ಲ ಸರ್. ಅದು MP ಎಲೆಕ್ಷನ್ ಮೀನ್ಸ್ ಡಿಫ್ರೆಂಟ್ ಅದು. ಸೊ ಅದು ದೇಶದ ಬಗ್ಗೆ ಥಿಂಕ್ ಮಾಡೋರು ಎಲ್ಲರೂ ಇರ್ತಾರೆ, ದೇಶದ ಬಗ್ಗೆ ಥಿಂಕ್ ಮಾಡಿ ಅದು ತಕ್ಕಂಗೆ ಓಟ್ ಹಾಕ್ತಾರೆ. ಆಮೇಲೆ ಈ ಫ್ರೀ ಗಿಫ್ಟ್ ಅನ್ನೋದನ್ನ ಎಲ್ಲರೂ ಲೈಕ್ ಮಾಡ್ತಾ ಇಲ್ಲ ಸರ್. ಫ್ರೀ ಗಿಫ್ಟ್ನ ಬಂದು ಅವ್ರು ಅನ್ಕೋಬೋದು ಎಲ್ಲ ಜನ ಇಷ್ಟಪಡ್ತಾರೆ ಅಂತ. 100% ಈಗ ನಾವೆಲ್ಲ ತೆರಿಗೆ ಕಟ್ಟೋರು ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ ಸರ್. ನಮ್ಮ ತೆರಿಗೆ ಆದ ದುಡ್ಡು ಹಾಳಾಗ್ತಿದೆ ಅಂತ ನಮಗೆ ಬೇಜಾರಿದೆ ಸರ್. ಓಕೆ, ಫ್ರೀ ಬೇಡ ಸರ್, ದುಡಿಬೇಕು, ದುಡಿದು ತಿನ್ನಬೇಕು ಸರ್, ಅದನ್ನ ಕಳಿಸ್ಬೇಕು. ಅದನ್ನ ಬಿಟ್ಬಿಟ್ಟು ನಾನು ಫ್ರೀ ಕೊಡ್ತೀನಿ, ಆ ಫ್ರೀ ಕೊಡ್ತೀನಿ. ನಿಮಗೆ ಎಕ್ಸಾಂಪಲ್ಸ್ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಪಾಕಿಸ್ತಾನ ಇರ್ಬೋದು, ಕೇರಳ ಇರ್ಬೋದು, ಈ ಕಡೆ ನಮ್ಮ ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಇದೆಲ್ಲ ಈ ಫ್ರೀ ಗಿಫ್ಟು ಆ ಗಿಫ್ಟು ಅಂತ ಮಾಡಿ ದೇಶನ ಹಾಳು ಮಾಡ್ಕೊಂಡಿದ್ದಾರೆ. ನಮ್ಮ ದೇಶ ಸುಭದ್ರ ಆಗ್ಬೇಕಾದ್ರೆ ಪ್ರತಿಯೊಬ್ಬರು ಟ್ಯಾಕ್ಸ್ ಕಟ್ಟಬೇಕು ಸರ್, ತೆರಿಗೆ ಕಟ್ಟಬೇಕು. ದೇಶ ತೆರಿಗೆ ಕಟ್ಟಾಗ ದುಡಿಬೇಕು, ಅದನ್ನ ಮಾಡ್ಬೇಕು ಸರ್. ಅದನ್ನ ಬಿಟ್ಬಿಟ್ಟು ಸೋಮನೆ ಕೂತ್ಕೊಳ್ಳಿ, ನಾವು ಫ್ರೀ ಕೊಡ್ತೀವಿ, ಮನೇಲೆ ಕೂತ್ಕೊಳ್ಳಿ, ನಾವು ಮಾಡ್ಕೊಳ್ತೀನಿ, ಅದು ಅಷ್ಟು ಸಮಸ್ಯೆ ಅಲ್ಲ ಸರ್, ಸರಿ ಅಲ್ಲ. ಅಂದರೆ ನಾಳೆಯ ಫಲಿತಾಂಶ ನಿಮ್ಮ ಪ್ರಕಾರ ನರೇಂದ್ರ ಮೋದಿಯವರೇ ಗೆಲುವು ಖಚಿತ ಅನ್ನುವಂತಕ್ಕಂಥ ಮಾತು ನಿಮ್ಮದು ಸರ್. ಅದನ್ನ ನಾವು ಅಂತ ಅಲ್ಲ, ಇಡೀ ಭಾರತಕ್ಕಂತ ಜಗತ್ತಿಗೆ ಗೊತ್ತಿರೋಂಥ ವಿಷಯ ಸರ್. ಮೋದಿ ಇರೋವರೆಗೂ ಮೋದಿನೇ, ಮೋದಿ ಹೋದ್ಮೇಲೆ ಯೋಗಿ ಬರ್ತಾರೆ ಅನ್ನೋದು ಗೊತ್ತಿದೆ. ಯೋಗಿ ಆದ್ಮೇಲೆ ಇಲ್ಲಿ BJPಲಿ ಒಂದು ಏನಾಗಿದೆ ಸರ್, ಈ ಲೀಡರ್ಸ್ನ ಪ್ರೊಡ್ಯೂಸ್ ಮಾಡುವಂಥ ಮಿಷನ್ ಆಗಿದೆ ಸರ್, ಕಂಪನಿ ಆಗಿದೆ ಸರ್. ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸರ್ ಇವ್ರನ್ನ. ಅಲ್ಲಿ ಏನಾಗ್ತದೆ ಅಂದರೆ ಅವ್ರು ಪ್ರೊಡ್ಯೂಸ್ ಮಾಡುವಂತಹ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಅವ್ರಿಗೆ ಚಾನ್ಸ್ಗಳು ಸಿಗ್ತಾ ಇದೆ ಹೊರತು ಬರೀ ಏನು ಸಿಗ್ತಾ ಇಲ್ಲ. ಇಲ್ಲಿ ಹಂಗಲ್ಲ ಸರ್, ಯಾರು ಬೇಕಾದ್ರೂ ಬರ್ಬೋದು. ಇವತ್ತು ಕಾರ್ಯಕರ್ತನಾಗಿದ್ದಾನ, ನಾಳೆ ಅವನು MP ಆಗ್ಬೋದು, CM ಆಗ್ಬೋದು, PM ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆ ಚಾನ್ಸ್ನ ಅವ್ರು ಕೊಡ್ತಾ ಇದ್ದಾರೆ ಸರ್. ಅದು ತುಂಬ ಇಷ್ಟಪಡುವಂಥ ವಿಷಯ. ಈ ಚಾನ್ಸ್ ಬೇರೆ ಎಲ್ಲೂ ನಾವು ನೋಡೋಕ್ಕೆ ಚಾನ್ಸ್ ಇಲ್ಲ ಸರ್. ತಮಿಳ್ನಾಡಲ್ಲಿ ನೋಡಿ ನೀವು, ಒಂದೇ ಫ್ಯಾಮಿಲಿನೇ ಇಡೀ ತಮಿಳ್ನಾಡನ್ನೇ ಅಕ್ವೈರ್ ಮಾಡ್ಕೊಂಡಿದೆ. ಓಕೆ, ನಾವು ಎಲ್ಲ ಪಕ್ಷನ ಹೇಳ್ತಾ ಇದ್ದೀವಿ ಸರ್. ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುವಂಥ ಯಾವುದೇ ಪಕ್ಷ ಆದರೂ ಅದಕ್ಕೆ ವಿರೋಧ ನಂದಿದೆ ಸರ್. ಈಗ JDS ತಗೊಳ್ಳಿ ನೀವು, JDS ಅಲ್ಲಿ ನೋಡಿ, ತಾತ ಬಂದರು, ಮಗ ಬಂದ, ಸೊಸೆ ಬಂದು, ಮಗಳು. ಸೊ ಇಂತಹ ಪಕ್ಷಗಳನ್ನ ದಯವಿಟ್ಟು ಎಲ್ಲರೂ ಬಂದು ಇದು ಮಾಡಿ ಸರ್. ಬೇಡ ಅಂಥ ಪಕ್ಷ ಬೇಡ, ಜನರು ಬರ್ಬೇಕು ಸರ್. ಎಲ್ಲ ಪಬ್ಲಿಕ್ಕಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಗ್ಬೇಕು ಸರ್. ಯಾಕಂದರೆ ಒಂದೇ ಫ್ಯಾಮಿಲಿ, ಒಂದೇ ಮನೆತನ ಬರುವಂತಹ ಯಾವುದೇ ಪಕ್ಷಕ್ಕೂ ನಾವು ಸಹಕಾರ ಕೊಡೋದು ಬೇಡ ಸರ್. ಓಕೆ, ಈಗ ಮೋದಿಗೆ ಅಂತಹ ಇದಿಲ್ಲ. ಓಕೆ, ನೆಕ್ಸ್ಟ್ ಅವ್ರ ಮಗ ಬರ್ತಾನೆ, ಅವ್ರ ಅಳಿಯ ಬರ್ತಾನೆ, ಅವ್ರ ಮೊಮ್ಮಕ್ಕಳು ಬರ್ತಾನೆ, ಆ ಕಾನ್ಸೆಪ್ಟೇ ಇಲ್ಲ ಸರ್. ಮೋದಿ ಹೋದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ಯೋಗಿ ಬರ್ತಾರೆ. ಸೊ ಯೋಗಿಗೆ ಅಂತ ಇದು ಇಲ್ಲ, ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಆ ಕಾನ್ಸೆಪ್ಟೇ ಇಲ್ಲ. ನಮ್ಮ ಯೋಗಿಯವರ ತಂಗಿ ಇವತ್ತಿಗೂ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಬಟ್ ಇಲ್ಲಿ ಎಷ್ಟು ಜನ ಆ ರೀತಿ ಇದ್ದಾರೆ ಇಲ್ಲಿ ಬೇರೆ ಪಕ್ಷದಲ್ಲಿ? ಒಬ್ಬ ಅಟ್ಲೀಸ್ಟ್ ಒಂದು ಕೌನ್ಸಿಲರ್ ಆಗ್ಬಿಟ್ರೆ ಇಡೀ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಚೇಂಜ್ ಆಗ್ಬಿಡ್ತದೆ ಸರ್. ಓಕೆ, ಅವರ ಸ್ಟೈಲೇ ಚೇಂಜ್ ಆಗ್ಬಿಡ್ತದೆ. ಬಟ್ ಅವ್ರು ಹಂಗೆ ಮಾಡ್ತಾ ಇಲ್ಲ, ತಮ್ಮ ಫ್ಯಾಮಿಲಿಗೋಸ್ಕರ ಏನು ಮಾಡ್ತಾ ಇಲ್ಲ, ದೇಶಗೋಸ್ಕರ ಮಾಡ್ತಾ ಇದ್ದಾರೆ. ದೇಶ ಸೇವೆ ಮಾಡೋದಕ್ಕೆ ನಾವು ಅವಕಾಶ ಕೊಡಬೇಕು ಸರ್. ಅದನ್ನ ಜನ ಕೊಡ್ತಾವ್ರೆ, ಕೊಟ್ಟೇ ಕೊಡ್ತೀವಿ, ಇನ್ನೂ ಅವ್ರು ಇರೋರು ಕೊಟ್ಟೇ ಕೊಡ್ತಾರೆ ಸರ್. ಅದರಲ್ಲಿ ನಂಬಿಕೆ ಇದೆ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.